ಎಸ್ ಸರ್, ರಾಕೇಶ್ ಶೆಟ್ಟಿ ಸರ್ ಜೊತೆ ಡಿಸ್ಕಷನ್ ಮುಂದುವರಿಸ್ತೀನಿ ಸರ್. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಅನಿಸ್ತಾ ಇದೆ ಅವರು ಕಂಪ್ಲೀಟ್ಲಿ ಅವರನ್ನ ನಿಮಾನ್ಸಿಗೆ ಸೇರಿಸ್ಬಿಟ್ಟು 100% ಟ್ರೀಟ್ಮೆಂಟ್ನ ಅವಶ್ಯಕತೆ ಡೆಫಿನೆಟ್ಲಿ ಇದೆ. ಯಾಕಂದ್ರೆ ಅವ್ರು ಮಾತನಾಡುವಂತ ಮಾತುಗಳು ನಾಲ್ಗೆಗೂ ತಲೆಗೂ ಏನಾದ್ರೂ ಲಿಂಕ್ ಇದೆನಾ ಇಲ್ವಾ ಅನ್ನೋದೇ ಪ್ರಶ್ನೆ ಆಗೋಗಿದೆ ಇಲ್ಲಿ. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಮುಖದಲ್ಲಿ ಚರ್ಮ ಏನಾದ್ರೂ ಇದೆಯಾ ಅಂತ ಕೇಳ್ತಾರೆ. ಅದು ಇವ್ರ ಮುಖದಲ್ಲಿ ಏನಿದೆಯೋ ಇಲ್ವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಥವಾ ಇವ್ರಿಗೇನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಇದೆಯಾ ಈ ಮೆಟ್ಟಣ್ಣವರಿಗೆ ಅಥವಾ ತಿಮ್ರೋಡಿಗೆ ಅನ್ನೋದು ಗೊತ್ತಾಗ್ತಿಲ್ಲ. ಜೊತೆಗೆ ಗೃಹ ಸಚಿವ ಅವನೊಬ್ಬ ಅಯೋಗ್ಯ, ತಲೆಯಲ್ಲಿ ಬುರುಡೆ ಇಲ್ಲ ಅಂತ ಹೇಳ್ತಾರೆ. ಇವ್ರ ಮಾತುಗಳನ್ನ ಸಿಎಂ ಕೇಳಿಸ್ಕೊಂಡಿದಾರೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಪಸಂಖ್ಯಾತನ ಕೈಯಲ್ಲಿ ದೇವಸ್ಥಾನ ಹೆಂಗೋಯ್ತು ಅಂತ ಕೇಳ್ತಾರೆ. ಯಾಕೆ ಸರ್ ಅಲ್ಪಸಂಖ್ಯಾತರು ಯಾರು ದೇವಸ್ಥಾನವನ್ನ ಕಟ್ಟಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಐ ಡೋಂಟ್ ನೋ ಇನ್ ವಾಟ್ ಸೆನ್ಸ್ ಅವನು ಮಾತಾಡ್ತಾ ಇದ್ದ ತಿಮ್ರೋಡಿ ಅಂತ ಹೇಳಿ. ಪ್ಲೀಸ್ ಓವರ್ ಟು ಯು ಸರ್. ಸಿಂಧೂರ, ವೆರಿ ಸಿಂಪಲ್. ಐ ಅಕ್ನಾಲಜ್. ನೀವೊಂದು ಮಾತು ಹೇಳ್ತೀರಿ, ಡ್ರಗ್ಸ್ ತಗೊಂಡ ಏನಾದ್ರು ಡ್ರಗ್ಸ್ ತಗೊಂಡು ಮಾತಾಡ್ತಾರಲ್ಲ, ಏನಾದ್ರು ಮತ್ತಿನ ಔಷಧಿ ತಗೊಂಡು ಮಾತಾಡ್ತಾರಲ್ಲ, ಹುಚ್ಚಿ ನನ್ನ ಮಗ ಇವನು ನಿಮ್ಯಾನ್ಸಿಗೂ ನಾಲಾಯಕ್ ನನ್ನ ಮಗ. ಇವನನ್ನು ನಿಮ್ಯಾನ್ಸಿಗೂ ಸೇರಿಸಬಾರ್ದು. ನಾನು ಹೇಳ್ತೀನಿ ಕೇಳಿ. ಅವನು ಹೇಳ್ತಾನೆ ಒಂದು ಮಾತನ್ನು, ಇವನು ಹೇಳಿದ ಎಲ್ಲಾ ಮಾತುಗಳಲ್ಲಿ ಒಂದು ಮಾತನ್ನು ನಾನು ಸಮರ್ಥಿಸಿಕೊಳ್ತೀನಿ. ಶಬಾಸ್ ಮಹೇಶ್ ತಿಮ್ರೋಡಿ ಅಂತ ಹೇಳ್ತೀನಿ. ಇವನು ಹೇಳ್ತಾನೆ ಈ ಸರ್ಕಾರ ನಾಮರ್ದ ಸರ್ಕಾರ ಅಂತ ಹೇಳ್ತಾನೆ. ನನಗೆ ಈ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಇವನೆಲ್ಲ ಈ ಸ್ಟೇಟ್ಮೆಂಟ್ಗಳನ್ನು ಹೇಳ್ತಾನಲ್ಲ, ಹೌದು ಈ ಸರ್ಕಾರ ನಾಮರ್ದ ಅಂತ ಅನ್ಸುತ್ತಾ ಇದೆ. ಯಾಕೆ ಹೇಳಿ? ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ರಾಜ್ಯದ ಸಿಎಂ, ರಾಜ್ಯದ ಗೃಹ ಮಂತ್ರಿಗಳ ಒಳಗೆ ಇವನು ಏಕವಚನದಲ್ಲಿ ಯಾವ ಭಾಷೆಯಲ್ಲಿ ಮಾತಾಡ್ತಾನೆ ನೋಡಿ. ಎಲ್ಲಿವರೆಗೆ ಮಾತಾಡ್ತಾನೆ ಇವನು ಅಂದ್ರೆ, ಸಿದ್ದರಾಮಯ್ಯನವರ ಹಾವಭಾವ ಭಂಗಿಯನ್ನು ಬಿಟ್ಟು ಸಿದ್ದರಾಮಯ್ಯನವರ ಮಗನ ಸಾವಿನ ಬಗ್ಗೆ ಮಾತಾಡ್ತಾನೆ ಇವನು. ಸಿದ್ದರಾಮಯ್ಯನವರ ಮಗ ಸತ್ತೋಗಿದ ಬಗ್ಗೆ, ಒಬ್ಬ ಮನೆಯಲ್ಲಿ ಕಳ್ಕೊಂಡಿದ್ದಾನೆ, ಇನ್ನೂ ಕಳ್ಕೋತಾರೆ ಅಂತ ಹೇಳ್ತಾನೆ. DKಶಿ ಅವರ ಬಗ್ಗೆ ಯಾವ ರೀತಿಯಲ್ಲಿ ಮಾತಾಡ್ತಾನೆ ನೋಡಿ. ಗೃಹ ಮಂತ್ರಿಗಳಿಗಂತ ಇವತ್ತು ಹೇಳ್ತಾರಲ್ಲ, ಗೃಹ ಮಂತ್ರಿಗಳು ಕಾರಣ ಹುಡುಕ್ತಾ ಇದಾರಲ್ಲ, ಕಾರಣ ನೀವೇ ಸ್ವಾಮಿ. ಇಂಥ ಅನಾಗರಿಕರನ್ನು, ಇಂಥ ಅಯೋಗ್ಯರನ್ನು, ಇಂಥ ಅಧಮರನ್ನು ಮೊದಲೇ ತಗೊಂಡೋಗಿ ಒದ್ದು ಒಳಗಡೆ ಹಾಕಿದ್ರೆ ಸರಿಯಾಗ್ತಾ ಇತ್ತು ಸ್ವಾಮಿ. ಇವತ್ತು ಗ್ರಾಮಸ್ಥರು ಹೇಳ್ತಾ ಇರಲಿಲ್ಲ. ಇದನ್ನೇನು ಧರ್ಮಸ್ಥಳವನ್ನು ಭಟ್ಕಳ ಮಾಡಲಿಕ್ಕೆ ಹೊರಟಿದ್ವ ನಾವು? ಸಾಕಾಗಿಲ್ವಾ ಇನ್ನು ನಿಮ್ಗೆ? ಕೋಮು ಗಲಭೆಗಳು ಸಾಕಾಗಿಲ್ವಾ? ದಕ್ಷಿಣ ಕನ್ನಡ, ಉಡುಪಿ, ಭಟ್ಕಳ ಸಾಕಾಗಿಲ್ವಾ? ಇನ್ನೇನೋ ಧರ್ಮಸ್ಥಳದಲ್ಲಿ ಆಗ್ಬೇಕಂತ ಎನ್ಸ್ಕೊಂಡಿದ್ದೀರಾ? ಅಲ್ಲರಿ, ಯಾವ ಸರ್ಕಾರ ರೀ ಇದು? ಜಡ್ಜ್ಗಳ ಬಗ್ಗೆ ಮಾತಾಡ್ತಾನೆ, ಬಾಯಿ ಬಂದಂಗೆ ದೇಶದ ಪ್ರಧಾನಿ ಬಗ್ಗೆ ಮಾತಾಡ್ತಾನೆ, ಸಿಎಂ ಬಗ್ಗೆ ಮಾತಾಡ್ತಾನೆ, DCM ಬಗ್ಗೆ ಮಾತಾಡ್ತಾನೆ, ಗೃಹ ಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ. ಆಗಲ್ಲ, ಆಕ್ಷನ್ ಆಗಲ್ಲ. ಬಿಟ್ಟು ಹುಚ್ಚಿಡ್ದ ನಾಯನ್ನು ಊರಿಡಿ ಬಿಟ್ರೆ, ರ್ಯಾಬಿಸ್ ಹುಚ್ಚು ನಾಯಿಯನ್ನು ಊರಲ್ಲಿ ಬಿಟ್ರೆ ಏನಾಗುತ್ತೆ ಹೇಳಿ? ಇಡೀ ಊರಿಗೆ ಹುಚ್ಚಿಡಿತ್ತೆ. ಸರ್ ಇನ್ನೊಂದು ಪ್ರಶ್ನೆ, ಆಗ್ಲೇ ತಗೊಂಡೋಗಿ ಈ ಹುಚ್ಚು ನಾಯಿನ ಸಾಯಿಸ್ಬಿಟ್ಟಿದ್ರೆ ಊರಿಗೆಲ್ಲ ಹುಚ್ಚು ಹರಡ್ತಾ ಇರ್ಲಿಲ್ಲ. ಸರ್ ಇನ್ನೊಂದು ಪ್ರಶ್ನೆ, ಆ ದಕ್ಷಿಣ ಕನ್ನಡದ ಅಲ್ಲಿ ಪೊಲೀಸ್ ಇಲಾಖೆ ಇದೆಯೋ ಇಲ್ವೋ ಸರ್? ಇವ್ರುಗಳು ಇಷ್ಟೆಲ್ಲ 12 ವರ್ಷದಿಂದ ಮಾಡ್ತಾ ಬರ್ತಾ ಇದ್ರು, ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತು ಸರ್ ಅಲ್ಲಿ? ಅಥವಾ ಅವ್ರಿಗೇನಾದ್ರು ಭಯನಾ ಪೊಲೀಸರಿಗೆ ಅಲ್ಲಿ ಮಾತಾಡಿ ಮಾಡೋಷ್ಟು ಇಲ್ವಾ ಅವ್ರಿಗೆ? ಅಲ್ಲಲ್ಲ, ತಾಳ್ಮೆಯ ಹಾಗಾದ್ರೆ ನಾವೊಂದು ಕೆಲಸ ಮಾಡುವ, ನಾಳೆಯಿಂದ ಒಂದು ಅಭಿಯಾನ ಸ್ಟಾರ್ಟ್ ಮಾಡುವ. ಗೃಹ ಮಂತ್ರಿಗಳು ಸಿದ್ದರಾಮಯ್ಯನವರು ರೇಪಿಸ್ಟ್ ಅಂತ ನಾವು ಬರ್ದಾಕ್ವ. ಅವ್ರು ಹೇಳ್ತಾರಲ್ಲ, ಯಾರಿಗೂ ರೇಪಿಸ್ಟ್ ಅನ್ಬೋದು, ಯಾರಿಗೂ ಮರ್ಡರ್ ಮಾಡಬಾರ್ದು ಅನ್ಬೋದು, ಯಾರಿಗೆ 16 ವರ್ಷದವರನ್ನು ಸಾಯಿಸ್ತಾನಂತ ಹೇಳ್ಬೋದು, ಯಾರಿಗೂ ಡ್ರಗ್ಗಿಸ್ಟ್ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿ ಬಂದಂಗೆ ಧರ್ಮದ ಬಗ್ಗೆ ಮಾತಾಡ್ಬೋದು. ನಾವು ನಾಳೆಯಿಂದ ಶುರು ಮಾಡುವ, ಒಂದು ಅಭಿಯಾನ ಶುರು ಮಾಡುವ, ಯಾವ್ದಾವ್ದೋ ಧರ್ಮದ ಬಗ್ಗೆ ಬರ್ದಾಕುವ, ಯಾರ್ಯಾರನ್ನು ರೇಪಿಸ್ಟ್ ಅಂತ ಕರೀವ, ಯಾರ್ಯಾರನ್ನು ಡ್ರಗ್ಗಿಸ್ಟ್ ಅಂತ ಕರೀವ, ಯಾವ್ಯಾವುದೋ ಒಂದು ಧರ್ಮ ಕ್ಷೇತ್ರಗಳನ್ನು, ನಂಬುವ ಕ್ಷೇತ್ರಗಳನ್ನು ಇದೇ ರೀತಿ ಅವಹೇಳನ ಮಾಡುವ. ಗವರ್ಮೆಂಟ್ ಕೈ ಕಟ್ಬಿಟ್ಟು ಕಾರಣ ಯಾರ ಅಂತ ಹುಡುಕ್ತಾರ ನೋಡುವ. ಬಟ್ ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ನೀವು ವಿ ಕಾಂಟ್ ಡೂ ದಟ್ ಅಲ್ವಾ ಸರ್? ಇವತ್ತು ಇಲ್ಲಿ ಕೂತ್ಕೊಂಡ್ಬಿಟ್ಟು ಕಾರಣ ಯಾರನ್ನು ಹುಡುಕ್ತೀವಿ? ಏನು ಕಾರಣ? ಇನ್ನೊಂದು 4 ಸಾಯ್ಬೇಕಾ? ಇನ್ನೇನಾದ್ರೂ ಗಲಾಟೆಗಳು ದೊಂಬಿ ಜಾಸ್ತಿ ಆಗ್ಬೇಕಾ? ದೊಂಬಿ ಗಲಾಟೆಗಳು ಅವನು ಆಲ್ರೆಡಿ ಹೇಳವನೆ, ನಾನು ಸಾಯಿಸ್ತೀನಿ, ನುಗ್ತೀನಿ, ಒಬ್ಬೊಬ್ಬರ ತಿಥಿ ಮಾಡ್ತೀನಿ, ಆಂಕರ್ಗಳಿಗೆ ಹೊಡಿತೀನಿ. ಆ ಖಾಸಗಿ ಚಾನೆಲ್ನ ಒಂದು ಸೀನಿಯರ್ ಆಂಕರ್ ಲೇಡಿ ಕೂತ್ಕೊಂಡು ಮಾಡ್ತಾರೆ. ಅವ್ರು ಏನ್ ಮಾಡ್ತಾರ್ರಿ, ಎಡಿಟರ್ಸ್ ಅಲ್ಲಿ ಬಾಸ್ ಹೇಳಿದ್ದ ನ್ಯೂಸ್ಗಳನ್ನು ಅವ್ರು ಓದ್ತಾರೆ. ಅವಳಿಗೆ ಏಕವಚನದಲ್ಲಿ ಮಾಡ್ತಾನೆ, ಅವಳಿಗೆ ನಾನು ನಿಮ್ಗೆ ಬಿಡಲ್ಲ, ಹಬ್ಬ ಇದೆ ಅಂತ ಹೇಳ್ತಾನೆ. ಅದನ್ನು ಕೂತ್ಕೊಂಡು ನಮ್ಮ ಸರ್ಕಾರ ಕೈ ಕಟ್ಟಿ ಕೊಡ್ತಿದೆ ಅಂದ್ರೆ, ಅವನು ಹೇಳ್ದಂಗೆ ನಮ್ಮ ಸರ್ಕಾರ ನಾಮರ್ದ ಸರ್ಕಾರ ಅಂತ ಒಪ್ಕೊಳ್ಬೇಕಲ್ವ ನಾವು? ಇಸ್ ಇಟ್ ನಾಟ್ ಸೇಮ್? ಯಾವ ರೀತಿಯ ನ್ಯಾಯ ಇದು? ಯಾವ ರೀತಿ ಆಕ್ಟ್ಗಳಿದಾವ್ರಿ? ನಾವು IPC BNS ಅಲ್ಲಿ ಇದ್ದೀವ ಅಲ್ಲ ಬೇರೆ ಬೇರೆ ಆಕ್ಟ್ಗಳಲ್ಲಿ ಅವನು ಮಹೇಶ್ ತಿಮ್ಮರಡಿಗೆ ಒಂದು ಬೇರೆ ಆಕ್ಟ್ ಮಾಡಿಟ್ಟಿದೀವ.
ನಾನು ನಿಮ್ಗೆ ಹೇಳಿಲ್ವಾ, ಹುಚ್ಚು ನಾಯನ್ನು ಹುಚ್ಚಿಡಿದಾಗ ಅಲ್ಲೇ ಸಾಯಿಸ್ಬೇಕು, ಅದನ್ನು ಊರಿಡಿ ಹುಚ್ಚಿಡಿಸ್ಲಿಕ್ಕೆ ಬಿಡಬಾರ್ದು. ಇಲ್ಲ ಒಂದು ಕಡೆ ಬಂದ್ ಮಾಡ್ಬಿಟ್ಟು ಅದು ಸಾಯುವವರೆಗೆ ಕಾಯ್ಬೇಕು, ಸತ್ತೋಗ್ಲಿ ಇಲ್ಲಿ ಬಂದ್ ಮಾಡುವ ಅಂತ. ನೀವು ಇನ್ನೂ ಅದಕ್ಕೆ ಹಂಗೆ ಹುಚ್ಚಿಡಿತು ಕಾಯ್ತಾ ನೋಡ್ತಾ ಇದ್ವಿ, ಟೆಸ್ಟ್ ಮಾಡ್ತಾ ಇದ್ವಿ, ಆ ಹುಚ್ಚಿಗೆ ಕಾರಣ ಯಾರಂತ ಚೆಕ್ ಮಾಡ್ತೀವಿ. ಅದು ನಮ್ಮನೆಗೆ ಇನ್ನೂ ಕಡ್ದಿಲ್ಲ, ಪಕ್ಕದ ಮನೆಯವನಿಗೆ ಕಡ್ದು ಬಿಟ್ಟಿದೆ. ಏನು ಗೃಹ ಮಂತ್ರಿಗಳು ಯಾರೆಲ್ಲರ ಬಗ್ಗೆ ಮೈಕ್ ಇಟ್ರೆ ಬೈಟ್ ಕೊಡ್ಲಿಕ್ಕೆ ಇಡುದಾ? ಅಲ್ಲ, ಸಮಾಜದ ಸ್ವಾಸ್ಥ್ಯ ಬೇಕು ಅವರಿಗೆ. ಅರ್ಥ ಆಗಲ್ವಾ? ಕಾಮನ್ ಸೆನ್ಸ್ ಇಲ್ವಾ? ಇದರಲ್ಲಿ ಒಂದು ಏನೋ ಒಂದು ಭಕ್ತಿ ಇದೆ, ನಂಬಿಕೆ ಇದೆ, ಧರ್ಮದ ಭಾವನೆಗಳಿದಾವೆ, ಇಡೀ ಒಂದು ಧರ್ಮಸ್ಥಳ ಕ್ಷೇತ್ರದ ಮರ್ಯಾದೆ ಇದೆ. ಸರ್, ಅಟ್ ದ ಸೇಮ್ ಟೈಮ್ ಯಾವ್ದಾದ್ರು ಒಂದು ಪ್ರಕರಣ ತನಿಖೆ ನಡಿಬೇಕಾದ್ರೆ ಇದೇ ಪರಮೇಶ್ವರ್ ಅವರು ಹೇಳ್ತಾರೆ, ಪ್ರಕರಣ ತನಿಖೆ ಹಂತದಲ್ಲಿರ್ಬೇಕಾದ್ರೆ ನಾವ್ ಏನು ಮಾತಾಡೋದಕ್ಕಾಗಲ್ಲ, ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ ಪರಮೇಶ್ವರ್ ಅವರು. ಈಗ ಇಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಇಂಥ ಸೂಕ್ಷ್ಮವಾದಂತ ಪ್ರಮುಖ ಪ್ರಕರಣ ತನಿಖೆ ನಡಿಬೇಕಾದ್ರೆ ಸಿಕ್ಕ ಯೂಟ್ಯೂಬರ್ಗಳು ಸಿಕ್ಕದಾಗಿ ಸುದ್ದಿ ಹರಬಿಸ್ಬೇಕಾದ್ರೆ ಇದೇ ಮಹೇಶ್ ಶೆಟ್ಟಿ ಮೆಟ್ಟಣ್ಣವರು ಪ್ರೆಸ್ ಕಾನ್ಫರೆನ್ಸ್ ಗಳನ್ನ ಮಾಡ್ತಾ ಬೇರೆ ಬೇರೆ ವಿಚಾರಗಳನ್ನ ಬಿತ್ತರಿಸಬೇಕಾದ್ರೆ ಅಷ್ಟು ಹಣ ಇದೆ ಇಷ್ಟು ಹಣ ಇದೆ ಅಂತ ಹೇಳ್ಬೇಕಾದ್ರೆ ವೈ ಕಾಂಟ್ ದೇ ಟೇಕ್ ಆಕ್ಷನ್ ಆನ್ ದೇಮ್ ಸರ್? ಅವ್ರಿಗೇನಾದ್ರೂ ಬೇರೆ ರೂಲ್ಸ್ ಇದೆನಾ? ಸಿಂಧೂರ, ಸಿಂಪಲ್ ಒಂದು ಥಿಯರಿ ಬರ್ತೀನಿ. ಇವ್ರ ಬುಡಕ್ಕೆ ಬಂದಾಗ ರಾಜಕಾರಣಿಗಳಿಗೆ, ಇವ್ರ ಬುಡಕ್ಕೆ ಚಳಿಯೋದಾಗ, ಇವ್ರ ಬುಡಕ್ಕೆ ಬೆಂಕಿ ಹಚ್ಚಿದಾಗ ಮಾತ್ರ ಇವರಿಗೆ ಲಾ, ಸೋಷಿಯಲ್ ಮೀಡಿಯಾ, ಫೇಕ್ ನ್ಯೂಸ್ಗಳು ಇದೆಲ್ಲ ಬರುದು. ಇದೇ ಗವರ್ಮೆಂಟ್ ಕಾಂಗ್ರೆಸ್ ಅವರ ಮೇಲೆ ನ್ಯೂಸ್ಗಳು ಹರಿದಾಡಿದಾಗ ಇದೇ ಸಿದ್ದರಾಮಯ್ಯ ಗವರ್ಮೆಂಟ್ ಆಕ್ಟ್ಗಳನ್ನು ತರಲಿಕ್ಕೆ ಫೇಕ್ ನ್ಯೂಸ್ಗಳನ್ನು ತಡೆ ಹಿಡಿಬೇಕು ಅಂದ್ರೆ, ಕಾಂಗ್ರೆಸ್ ಮೇಲೆ ಸರ್ಕಾರದ ಮೇಲೆ ಏನೋ ನ್ಯೂಸ್ ಆದ್ರೆ ಅದನ್ನು ತಡೆ ಹಿಡಿಬೇಕು, ಅವರನ್ನು ಒಳಗಡೆ ಹಾಕ್ಬೇಕು ಅನ್ನೋದು. ಇವ್ರ ಬುಡಕ್ಕೆ ಬಂದಾಗ, ಇವ್ರಿಗೆ ಚಳಿಯಾದಾಗ ಮಾತ್ರನಾ ಆಕ್ಟ್ ಬೇಕು ಇವರಿಗೆ. ಆ ಆಕ್ಟ್ಗಳು ಬೇರೆ ಒಬ್ಬ ಪ್ರಜೆಗೆ, ಬೇರೆ ಒಬ್ಬ ಧರ್ಮಾಧಿಕಾರಿಗೆ, ಬೇರೆ ಒಬ್ಬ ಒಂದು ಧರ್ಮಕ್ಕೆ ಅನ್ವಯಿಸದಿಲ್ವಾ? ಏನ್ ಮಾಡ್ಬೇಕಂತ ಹೊರಟಿದ್ದೀರಾ ಇವರು? ಫೇಕ್ ನ್ಯೂಸ್ಗಳ ಬಗ್ಗೆ ಮಾತಾಡ್ತಾರೆ, ಟೀಮ್ ಮಾಡ್ತಾರಂತೆ, ಹೊಸ ಆಕ್ಟ್ ಮಾಡ್ತಾರಂತೆ. ಅವರ ಬಗ್ಗೆ ಒಂದು ಫೇಕ್ ನ್ಯೂಸ್ ಬಂದ್ರೆ, ಅಲ್ಲ, ಒಂದು ಫೇಕ್ ನ್ಯೂಸ್ ಕಾಂಗ್ರೆಸ್ ಬಗ್ಗೆ ಬಂದ್ರೆ, ಒಂದು ಅವಹೇಳನಕಾರಿ ಬಂದ್ರೆ, ಇದೇ ಗವರ್ಮೆಂಟ್ ಬಾಯ್ ಬಿಟ್ಟಂಗೆ ಇಡೀ ಮಂತ್ರಿಗಳು ಬಂದು ಲೈನ್ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಸರ್ SIT ತನಿಖೆ ಮಾಡ್ರಿ. ತಪ್ಪು ಮಾಡಿದ್ರೆ ಅದು ತಪ್ಪು ಮಾಡಿದ್ರೆ ಅದು ಧರ್ಮಾಧಿಕಾರಿ ಆಗ್ಲಿ ಅಥವಾ ಧರ್ಮಸ್ಥಳ ಕ್ಷೇತ್ರವಾಗ್ಲಿ ಯಾರು ಹೊರತಲ್ಲ. ಅದೇ ರೀತಿ ಆಕ್ಟ್ಗಳು, ನ್ಯಾಯಗಳು ಅದು ಸೇಮ್ ಆಗಿರ್ಬೇಕು. ಏನು ನಾವು ಇನ್ನೊಂದು ಭಟ್ಕಳ ಮಾಡ್ಲಿಕ್ಕೆ ಹೊರಟಿದೀವಾ? ಎಸ್ ಸರ್, SIT ತನಿಖೆಯ ಹಾದಿ ಬಗ್ಗೆ ಹಲವು ಪ್ರಶ್ನೆಗಳಿದಾವೆ. ನೀವು ಹೇಳ್ರಿ, ನಿನ್ನೆ ಅವನ ಮಾತು ಕೇಳಿ, ಅಲ್ಲ ಒಂದ್ ನಿಮಿಷ ಹೇಳ್ತೀನಿ, ನಿನ್ನೆ ಅವನ ಮಾತು ಕೇಳಿದ್ರೆ ಯಾವ ಭಕ್ತನಿಗೂ ಯಾವ ಒಬ್ಬ ಮನುಷ್ಯನಿಗೂ ಬ್ಲಡ್ ಕುದಿಯಲ್ವರಿ? ಆಯ್ತರಿ, ಸಿದ್ದರಾಮಯ್ಯನವರಿಗೆ, ಪರಮೇಶ್ವರಿಗೆ ನಾವೇನಾದ್ರೂ ಅಂತದೇ ಆಪಾದನೆಗಳನ್ನು ಮೊನ್ನೆ ನೋಡಿ, ಒಂದು ಹೆಣ್ಣು ಮಗಳಿಗೆ ಡಿ ಬಾಸ್ ಅಂತೆ, ಅವನೇ ಅವ್ರ ದರ್ಶನ್ ಕಿಲ್ಲರ್, ಅವನ ಕಡೆಯವರು ಒಂದು ರಮ್ಯನಿಗೆ 5 ಜನ ಅರೆಸ್ಟ್ ಆಗ್ತಾರೆ. 5 ಜನ ಅರೆಸ್ಟ್ ಆಗ್ತಾರೆ. ಯಾಕೆ? ಅವಳು ಕಾಂಗ್ರೆಸ್ ಸಂಸದೆ ಆಗಿದ್ಲಂತನ, ಕಾಂಗ್ರೆಸ್ನ ಕ್ಲೋಸ್ ಇದರಲ್ಲಿ ಇದ್ದಾಳಂತನ. ಏನಕ್ಕೆ? ಅವ್ರಿಗೊಂದು ನ್ಯಾಯನಾ? ಅದಕ್ಕೊಂದು ಸ್ಪೆಷಲ್ ಆಕ್ಟ್ ಬಂತ ಸೈಬರ್ ಕ್ರೈಮ್ ಅಲ್ಲಿ? ಓಪನ್ ಆಗಿ SIT ಮಾಡಿದ್ದೇನಕ್ಕೆ? SIT ಏನಕ್ರಿ ಮಾಡಿದ್ದು? SIT ಮಾಡಿದ ಮೇಲೆ ಇಂತಹ ಫೇಕ್ ನ್ಯೂಸ್ಗಳನ್ನು ಹಬ್ಬಿಸುವಾಗ ಗವರ್ಮೆಂಟಿನ ಇದಿತ್ತು, ಒಂದಾ ಫೇಕ್ ನ್ಯೂಸ್ಗಳನ್ನು ತಡೆ ಹಿಡಿಬೇಕಿತ್ತು, ಇಲ್ಲ ಪ್ರತಿದಿನ SIT ಹತ್ರ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಬೇಕಿತ್ತು. ಗವರ್ಮೆಂಟ್ನ ಬಗ್ಗೆ ಒಂದು ಮಾತಾಡಿದ್ರೆ ಇವರಿಗೆ ಫೇಕ್ ನ್ಯೂಸ್ ಅಂತ ಅನ್ಸುತ್ತೆ, ಪ್ರೂಫ್ ಕೊಡ್ರಿ ಅಂತ ಕೇಳ್ತಾರೆ. ಈಗ ಸಹನೆಯ ಕಟ್ಟೆ ಹೊಡೆದ್ರೆ, ನಾಳೆ ಜನಗಳು ಏನೇನೋ ಮಾಡ್ಕೊಂಡ್ರೆ ಬಂದ್ಬಿಟ್ಟು ಕಾರಣಕರ್ತರು ಯಾರಂತ ಹುಡುಕ್ತಿವಿ, ಅದ್ರ ಬುಡ ಹುಡುಕ್ತಿವಿ, ಆಕ್ಷನ್ ತಗೊಳ್ತೀವಿ. ಗವರ್ಮೆಂಟ್ನ ಕೆಲಸ ಆದ್ಮೇಲೆ ಆಕ್ಷನ್ ತಗೊಳ್ಳೋದಲ್ಲ ರೀ, ಆಗದಾಗೆ ನೋಡ್ಕೊಳ್ಳೋದು. ಸತ್ತ ಮೇಲೆ ತಿಥಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಗವರ್ಮೆಂಟ್ ಬೇಕಾ? ಅದಕ್ಕೆ ಅವರವರ ಮನೆಯವರಿದ್ದಾರೆ ರೀ, ಸತ್ತವರ ಮನೆಯವರು ಇರ್ತಾರೆ. ತಿಥಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವ್ರ ಹತ್ರ ದುಡ್ಡು ಕೇಳಲಿಕ್ಕೆ ಬರಲ್ಲ. ಏನು ಬಾಯ್, ನಿನ್ನೆ ಎಲ್ಲ ಆದ್ಮೇಲೆ ಏನು ಮಾತಾಡಿದ್ರು ನೋಡಿದ್ರಿ ನೀವು? ಆಯ್ತು, ನಿನ್ನೆವರೆಗೆ ಆಯ್ತು, ಗಲಭೆ ಆಯ್ತು, ಊರವ್ರು ಹೊಡೆದ್ರ, ಅವ್ರು ಹೊಡೆದ್ರ ಬಿಡ್ರಿ, ಅದ್ರ ಆದ್ಮೇಲಿನ ಸ್ಟೇಟ್ಮೆಂಟ್ ನೋಡ್ರಿ. ನಾನು ನುಗ್ಗಿ ಹೊಡಿತೀನಿ, ಉಜಿರೆಗೆ ಹೆಂಗ್ ಬರ್ತಾರೆ ನೋಡ್ತೀನಿ. ಇವನ್ ಅಪ್ಪನ ಮನೆನ ಉಜಿರೆ? ಈಗ ನಾವೇನು ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನದಲ್ಲಿ ಇದೀವಾ ಅಥವಾ ಭಾರತ ದೇಶದಲ್ಲಿ ಇದೀವಾ?
ಒಂದು ಚೂರು ಟಿಪ್ಪು ಬಗ್ಗೆ ಮಾತಾಡಿದ್ರೆ ಸಿದ್ದರಾಮಯ್ಯನಿಗೆ ಅಥವಾ ಸಿದ್ದರಾಮಯ್ಯ ಗವರ್ಮೆಂಟ್ಗೆ ಉರಿಯುತ್ತೆ. ಟಿಪ್ಪು ನಾವು ನೋಡೇ ಇಲ್ಲ ರೀ, ಇನ್ನು ಯಾರಂತ ನೋಡಿಲ್ಲ ರೀ. ಪಠ್ಯ ಪುಸ್ತಕದಲ್ಲಿ ಓದಿದ್ದೀರಿ ಟಿಪ್ಪುನು. ಜೀವಂತವಾಗಿ ಇಲ್ಲಿ ನೋಡ್ತಾ ಇದೀವಿ ನಾವು. ನಮ್ಮ ಧರ್ಮದ ಬಗ್ಗೆ, ನಮ್ಮ ಧರ್ಮಾಧಿಕಾರಿಯ ಬಗ್ಗೆ ಅವಹೇಳನ ಮಾಡ್ತಾ ಇದ್ದಾರೆ. ನಮ್ಗೆ ಏನಾಗಬೇಕು? ಆದ್ಮೇಲೆ ನೋಡ್ತೀವಿ. ಏನು ಆದ್ಮೇಲೆ ನೋಡ್ತೀರಿ? ಬುಡ ಕಾರಣ ಹುಡುಕ್ತೀವಿ. ಏನ್ ಕಾರಣ ಹುಡುಕ್ತೀರಿ? ಡೋಂಟ್ ಯು ಫೀಲ್ ಸೇಮ್? ಇವರಿಗೆ ಈಗ ನಾವೇನಂತಾನೆ ಮಾಡುವ? ನಾಳೆ ಧರ್ಮಸ್ಥಳದಲ್ಲಿ ಒಂದು ಕೆಲಸ ಮಾಡುವ. ಇವರು ಭೀಮನ್ ಹುಟ್ಟಿಸಿದ್ದಾರೆ, ನಾವು ಕೌರವನನ್ನೇ ಹುಟ್ಟಿಸ್ತೀವ್ರಿ. 100 ಜನನ್ನು, 100 ಜನ ಅಪರಿಚಿತರನ್ನು ಕರ್ಕೊಂಡ್ ಬರ್ತೀವಿ, 200 ಜನ ಸಾಕ್ಷಿ ಕೊಡ್ತೀವಿ. ಆಗಿಲ್ಲ ಇವರು.